ಜೈ ಭಾರತ್ ವಂದೇ ಮಾತರಂ. ಭಾರತದಲ್ಲಿ ಸಿನಿಮಾಗಳನ್ನು ಯಾವ ರೀತಿ ಕೂಡ ತಯಾರಿಸಬಹುದು, ಯಾವ ವಿಚಾರದ ಬಗ್ಗೆನೂ ಸಿನಿಮಾವನ್ನು ತಯಾರಿಸಬಹುದು. ಭಾರತದ ಈ ಚಿತ್ರದ ಬಗ್ಗೆ ಚೀನಾ ತಕರಾರು ಎತ್ತಿದೆ. ಅದಕ್ಕೆ ಅವರು ಆಕ್ಷೇಪಗಳನ್ನು ಕೂಡ ಎತ್ತಿದ್ದಾರೆ. ಹಾಗಾದರೆ ಯಾವುದು ಆ ಸಿನಿಮಾ? ಯಾರು ನಟಿಸಿದಂತಹ ಸಿನಿಮಾವನ್ನು ಚೀನಾ ಆಕ್ಷೇಪಿಸುತ್ತಿದೆ? ಅದರ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಬಾಲಿವುಡ್ನಿಂದ ದಿ ಗಲ್ವಾನ್ ಎಂಬ ಚಿತ್ರ ತೆರೆಗೆ ಬರಲಿದೆ. ಇದು ಸಲ್ಮಾನ್ ಖಾನ್ ನಟಿಸಿ ನಿರ್ಮಿಸಿದಂತಹ ಚಿತ್ರ. ಇದು ಗಲ್ವಾನ್ ಕಣಿವೆಯಲ್ಲಿ ಸಂಘರ್ಷ ನಡೆದಾಗ ಆ ಘಟನೆ ಆಧಾರಿತ ಚಿತ್ರವಾಗಿದೆ. ಆದರೆ ಇದಕ್ಕೆ ಚೀನಾ ತಕರಾರು ಎತ್ತಿದೆ. ಇನ್ನು ಈ ಸಿನಿಮಾದ ಬಗ್ಗೆ ಚೀನಾ ಹೇಳುತ್ತಿದೆ, ಈ ಸಿನಿಮಾದಲ್ಲಿ ಸತ್ಯಾಸತ್ಯತೆಯನ್ನು ಮರೆಮಾಚಲಾಗಿದೆ. ಆ ಸಂದರ್ಭದಲ್ಲಿ ಘಟನೆ ಏನು ನಡೆಯಿತೋ, ಭಾರತದ ಸೈನಿಕರು ಚೀನಾ ಗಡಿ ದಾಟಿ ಮುಂದೆ ಬಂದಿದ್ರು. ಆದರೆ ಈ ಸಿನಿಮಾದಲ್ಲಿ ಚೀನಿ ಸೈನಿಕರು ಭಾರತದ ಗಡಿ ದಾಟಿ ಮುಂದೆ ಹೋಗಿದ್ದಾರೆ ಎಂಬ ತೋರಿಸಲಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಸತ್ಯವಿಲ್ಲ ಅಂತ ಚೀನಾ ಆಕ್ಷೇಪಿಸಿದೆ. ಇನ್ನು ಇದಕ್ಕೆ ಉತ್ತರ ಕೊಟ್ಟ ಭಾರತ, ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಸರ್ಕಾರದ ಪಾತ್ರವಿಲ್ಲ. ಭಾರತದಲ್ಲಿ ಸಿನಿಮಾ ತಯಾರಿಸಲು ಸ್ವಾತಂತ್ರ್ಯ ನೀಡಲಾಗಿದೆ. ಅವರು ಯಾವುದೇ ರೀತಿಯ ಸಿನಿಮಾವನ್ನು ತಯಾರಿಸಬಹುದು, ಹೇಗೆಯೂ ತಯಾರಿಸಬಹುದು. ಹಾಗೆ ಏನಾದರೂ ಆಕ್ಷೇಪಗಳಿದ್ದರೆ ಅದರ ಬಗ್ಗೆ ನೀವು ದೂರನ್ನು ಕೂಡ ದಾಖಲಿಸಬಹುದು ಅಂತ ಸರ್ಕಾರ ಹೇಳಿದೆ. ಇನ್ನು ಈ ಚೀನಾದ ಈ ಹೇಳಿಕೆಯಿಂದಾಗಿ ಭಾರತದ ಚಲನಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಹಾಗೆ ನಟರು ಕೂಡ ಚೀನಾದ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಇಲ್ಲಿ ಚೀನಾ ಭಾವಿಸಿದೇನೆಂದರೆ, ಈ ಗಲ್ವಾನ್ ಘರ್ಷಣೆ ಏನ್ ನಡೀತು ಇದಕ್ಕೆ ಭಾರತ ಕಾರಣ, ಚೀನಾ ಕಾರಣ ಅಲ್ಲ ಅಂತ ಒಂದು ಪ್ರಪಂಚನಾದ್ಯಂತ ತೋರಿಸಲು ಮುಂದಾಗಿತ್ತು. ಆದರೆ ಅಸಲಿ ಕತೆ ಬೇರೆನೆ. ಇದಕ್ಕೆಲ್ಲ ಮೂಲ ಕಾರಣ ಚೀನಾ. ಇನ್ನು ಅದರ ವಿಚಾರದ ಬಗ್ಗೆ ಸಿನಿಮಾದಲ್ಲೂ ಕೂಡ ಒಂದು ಅದೇ ರೀತಿ ತೋರಿಸಲಾಗಿದೆ. ಇತ್ತೀಚೆಗೆ ದುರಂಧರ್ ಸಿನಿಮಾ ಕೂಡ ಬಂದಿತ್ತು. ಅದರಲ್ಲಿ ಪಾಕಿಸ್ತಾನದ ವಿಚಾರದ ಬಗ್ಗೆ ಒಂದು ಸತ್ಯಾವರಣ ಮಾಡಿದೆ. ಇನ್ನು ಅದಕ್ಕೆ ಪಾಕಿಸ್ತಾನವು ಕೂಡ ಆಕ್ಷೇಪ ಎತ್ತಿದೆ. ಇನ್ನು ಈ ಸಿನಿಮಾಕ್ಕೆ ಚೀನಾ ಆಕ್ಷೇಪ ಎತ್ತಿದೆ. ಈ ಸಿನಿಮಾ ಪ್ರಪಂಚನಾದ್ಯಂತ ರಿಲೀಸ್ ಆದರೆ ಚೀನಾವು ತಮ್ಮ ರಾಷ್ಟ್ರದಲ್ಲಿ ಈ ಸಿನಿಮಾವನ್ನು ಓಡಿಸುವುದು ತುಂಬಾ ಅನುಮಾನ. ಅವರ ಅಲ್ಲಿ ಬ್ಯಾನ್ ಮಾಡುವ ಸಾಧ್ಯತೆಯೂ ಇದೆ. ಈ ಸಿನಿಮಾವನ್ನು ತಯಾರಿಸುವಂತಹ ನಿರ್ದೇಶಕರು ಹೇಳುತ್ತಾರೆ, ಇದು ಸಲ್ಮಾನ್ ಖಾನ್ ನಟಿಸಿದಂತಹ ಚಿತ್ರ. ಅವರ ಚಿತ್ರಗಳನ್ನು ಬೇಕಾಬಿಟ್ಟಿ ತಯಾರಿಸುವುದಿಲ್ಲ. ಇದು ಗಲ್ವಾನ್ ಕಣಿವೆಯಲ್ಲಿ ನಡೆದಂತಹ ಘಟನೆಯ ಸತ್ಯಾಧಾರಿತ ಚಿತ್ರವಾಗಿದೆ. ಈ ಚಿತ್ರವನ್ನು ತಯಾರಿಸಬೇಕಾದರೆ ಎಲ್ಲ ವಿಚಾರದ ಬಗ್ಗೆನೂ ರಿಸರ್ಚ್ ಮಾಡಿ ಸಿನಿಮಾವನ್ನು ತಯಾರಿಸುತ್ತಿದ್ದೇವೆ ಅಂತ ಈ ಗಲ್ವಾನ್ ಚಿತ್ರದ ನಿರ್ದೇಶಕರು ಹೇಳುತ್ತಾರೆ.